ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ದುರ್ಯೋಧನ ಮತ್ತು ಶ್ರೀಕೃಷ್ಣನ ವಿವಾದ, ದುರ್ಯೋಧನನ ಸಭಾತ್ಯಾಗ, ಧೃತರಾಷ್ಟ್ರ ಗಾಂಧಾರಿಯನ್ನು ಕರೆಯೋದು ಮತ್ತು ಅವಳು ದುರ್ಯೋಧನನಿಗೆ ತಿಳುವಳಿಕೆ ಹೇಳೋದು, ಈ ವಿಷಯಗಳ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ, ಅಲ್ಲಿದ್ದವರು ಮಾತಾಡಿದ್ದು, ಕೃಷ್ಣ ಮಾತಾಡಿದ್ದೆಲ್ಲ ಕೇಳಿ ದುರ್ಯೋಧನನಿಗೆ ಇಷ್ಟನೇ ಆಗೋದಿಲ್ಲ. ಯಾಕಂದರೆ ಅವನು ಮನಸ್ಸಿನ ವಿರುದ್ಧವಾದ ಮಾತುಗಳನ್ನು ಆಡ್ತಾ ಇದ್ರು. ಅದಕ್ಕೋಸ್ಕರ ಅವನು ಹೇಳ್ತಾನೆ, ನಾನೇನು ಕಡಿಮೆ ಇಲ್ಲ, ಇಲ್ಲಿ ನೀವೆಲ್ಲರೂ ಕೂಡ ನನ್ನನ್ನೇ ದೋಷಿಯನ್ನಾಗಿ ಮಾಡ್ತಾ ಇದ್ದೀರಾ. ಆದರೆ ಪಾಂಡವರಿಗೆ ನಮ್ಮನ್ನು ಗೆಲ್ಲುವಷ್ಟು, ನಮ್ಮನ್ನು ಎದುರಿಸುವಷ್ಟು, ನಮ್ಮನ್ನು ಶತ್ರುಗಳ ಹಾಗೆ ನೋಡುವಷ್ಟು ಕೂಡ ಅವರಿಗೆ ಶಕ್ತಿ ಇಲ್ಲ. ಆದರೂ ಕೂಡ ಅವ್ರು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ? ಮತ್ತೆ ಕೃಷ್ಣನ್ಗೆ ಹೇಳ್ತಾನೆ, ನೀನು ಈ ರೀತಿ ದೊಡ್ಡ ದೊಡ್ಡ ಮಾತಾಡ್ಬಿಟ್ರೆ ಅಥವಾ ಅವರು ಇಂತಿಂಥ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಿದ್ದಾರೆ ಅಂತಂದರೆ ನಾನೇನು ಹೆದರ್ಕೊಂಡ್ಬಿಡ್ತೀನಾ? ಇಲ್ಲ, ನಾನಂತೂ ನಮ್ಮ ತಂದೆ ಕೊಟ್ಟಂತಹ ನನ್ನ ಭಾಗವನ್ನು ಯಾರಿಗೂ ಕೊಡೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಸೊ ನನ್ನನ್ನು ಗೆಲ್ಲುವಂಥವ್ರು ಯಾರೂ ಇಲ್ಲಿ ಕಾಣಿಸ್ತಾ ಇಲ್ಲ. ಭೀಷ್ಮ, ದ್ರೋಣ ಇವರನ್ನ, ಕರ್ಣ ಇವರನ್ನೆಲ್ಲ ದೇವತೆಗಳೇ ಸೋಲ್ಸೋಕ್ಕಾಗಲ್ಲ ಅಂದಮೇಲೆ ಪಾಂಡವರು ಯಾವ ಲೆಕ್ಕ? ಅದಕ್ಕೋಸ್ಕರ ನೋಡು, ನಾನು ರಾಜ್ಯವನ್ನಲ್ಲ, ಒಂದು ಸೂಜಿಯ ಮೊನೆಯಷ್ಟು ಜಾಗವನ್ನು ಕೂಡ ನಾನು ಪಾಂಡವರಿಗೆ ಕೊಡೋದಿಲ್ಲ ಅಂತ ಅಂದ್ಬಿಟ್ಟು ಖಡಾಖಂಡಿತವಾಗಿ ಹೇಳ್ತಾನೆ. ದುರ್ಯೋಧನನ ಈ ಮಾತುಗಳನ್ನು ಕೇಳಿ ಶ್ರೀಕೃಷ್ಣನಿಗೆ ಕೋಪ ಜಾಸ್ತಿ ಆಗುತ್ತೆ. ಏನು ಇವರು ಈ ರೀತಿ ಮಾತಾಡ್ತಾ ಇದ್ದಾನಲ್ಲ ಅಂತ ಅಂದ್ಬಿಟ್ಟು ಅವ್ನು ಸ್ವಲ್ಪ ಹೊತ್ತು ವಿಚಾರ ಮಾಡಿ ಹೇಳ್ತಾನೆ, ದುರ್ಯೋಧನನೇ, ನಿನಗೇನಾದರೂ ವೀರಶಯ್ಯೆಯ ಇಚ್ಛೆ ಇದ್ದರೆ, ಅಂದರೆ ವೀರರು ಮರಣ ಹೊಂತಾರಲ್ಲ, ಅದನ್ನು ವೀರಶಯ್ಯೆ ಅಂತ ಹೇಳ್ತಾರೆ. ಸ್ವಲ್ಪ ದಿನ ನಿನ್ನ ಮಂತ್ರಿಗಳ ಸಹಿತ ತಾಳ್ಮೆಯನ್ನು ತನ್ಕೋ, ಅಷ್ಟೊಂದು ಅರ್ಜೆಂಟ್ ಮಾಡಬೇಡ ನೀನು ಸಾಯೋದಕ್ಕೆ ಅಂತ ಅರ್ಥ. ನಿನಗೆ ಖಂಡಿತವಾಗ್ಲೂ ಆ ಮರಣಶಯ್ಯೆ ಅನ್ನೋದು ಸಿಕ್ಕೇ ಸಿಗತ್ತೆ. ಮತ್ತು ನಿನ್ನ ಈ ಒಂದು ಕಾಮನೆ ಇದೆಯಲ್ಲ, ಅದು ಪೂರ್ಣವಾಗುತ್ತೆ. ಆದರೆ ನೆನಪಿನಲ್ಲಿ ಇಟ್ಕೋ, ಬಹಳ ದೊಡ್ಡ ಜನಸಂಹಾರನೇ ಆಗುತ್ತೆ. ನೀನೊಬ್ಬ ಸಾಯ್ಬೇಕು ಅಂತ ಇಷ್ಟಪಡ್ತಾ ಇದೆಯಾ, ಆದರೆ ನೀನು ಸಾಯ್ಬೇಕು ಅಂತಂದರೆ ತುಂಬಾ ದೊಡ್ಡ ಜನರ ಸಂಹಾರನೇ ಆಗುತ್ತೆ. ನೀನೊಬ್ಬನೇ ಅಲ್ಲ, ಬೇಕಾದಷ್ಟು ಜನ ಸಾಯ್ತಾರೆ. ಮತ್ತು ನಿನಗೆ ಗೊತ್ತಿರೋ ಹಾಗೆಯೇ ಪಾಂಡವರ ಜೊತೆ ನಾನು ಯಾವ ರೀತಿಯ ದುರ್ವ್ಯವಹಾರವನ್ನು ಕೂಡ ಮಾಡಿಲ್ಲ ಅಂತಂದರೆ ಅವ್ರ ಜೊತೆ ನಾನು ಒಳ್ಳೆಯ ರೀತಿಯಲ್ಲೇ ನಡ್ಕೊಂಡಿದ್ದೀನಿ. ಈ ವಿಷಯದಲ್ಲಿ ಇಲ್ಲಿರುವಂಥ ರಾಜರೇ ವಿಚಾರ ಮಾಡಲಿ. ಅಂದರೆ ಪಾಂಡವರ ಜೊತೆ ನಾನು ಒಳ್ಳೆಯ ರೀತಿಯಲ್ಲೇ ನಡ್ಕೊಳ್ಳೋದು ಯಾವತ್ತು. ಆಮೇಲೆ ಅವರು ಕೂಡ ಒಳ್ಳೆ ನಡತೆ ಇರುವಂಥವ್ರು. ಇಲ್ಲಿರುವಂಥ ರಾಜರೆಲ್ಲರೂ ಕೂಡ ವಿಚಾರ ಮಾಡಲಿ. ನೋಡು, ಪಾಂಡವರ ವೈಭವವನ್ನು ನೋಡಿ ನೀನು ಉರಿದ್ಕೊಂಡು, ಅಂದರೆ ಹೊಟ್ಟೆ ಕಿಚ್ಚು ಪಟ್ಕೊಂಡಿದ್ಯಾ. ಅದಕ್ಕೋಸ್ಕರನೇ ಏನು ಮಾಡಿದ್ರಿ, ನೀನು ಮತ್ತು ಶಕುನಿ ಇಬ್ಬರು ಕೂಡ ಜೂಜು ಆಡುವಂತಹ ಕೆಟ್ಟ ಸಲಹೆಯನ್ನು ಅವರಿಗೆ ಕೊಟ್ರಿ. ಜೂಜು ಒಳ್ಳೆ ಮನುಷ್ಯರ ಬುದ್ಧಿಯನ್ನು ಕೂಡ ಹಾಳು ಮಾಡಿಬಿಡುತ್ತೆ. ಇನ್ನು ದುಷ್ಟ ಪುರುಷರು ಇದರಲ್ಲಿ ಏನಾದರೂ ಪ್ರವೃತ್ತರಾದರೆ ಏನಾಗುತ್ತೆ, ಈಗ ಒಳ್ಳೆ ಮನುಷ್ಯರನ್ನೇ ಅದು ಹಾಳು ಮಾಡುತ್ತೆ ಅಂದಮೇಲೆ ಇನ್ನು ಕೆಟ್ಟ ಬುದ್ಧಿ ಇರೋವಂಥವ್ರು ಅಂಥವ್ರೇನಾದರೂ ಇಂಥ ಕೆಲಸದಲ್ಲಿ ತೊಡಗಿದ್ರೆ ಅವರಲ್ಲಿ ಕಲಹ ಮತ್ತು ದ್ವೇಷ, ಕ್ಲೇಶ ಇದೆಲ್ಲ ಜಾಸ್ತಿ ಆಗುತ್ತೆ. ಮತ್ತು ನೀನೇನು ಮಾಡಿದೆ, ದ್ರೌಪದಿಯನ್ನು ಸಭೆಗೆ ಕರೆದು ಎಲ್ಲರ ಎದುರು ಯಾವ ರೀತಿಯಲ್ಲಿ ನೀನು ಹೇಳಬಾರದ ಮಾತುಗಳನ್ನು ಹೇಳಿದೆ, ತನ್ನ ಅತ್ತಿಗೆಯ ಜೊತೆ ಯಾವ ರೀತಿ ನಡ್ಕೊಳ್ಬೇಕು, ಈ ರೀತಿ ಕೆಟ್ಟದಾಗಿ ಯಾರಾದರೂ ನಡ್ಕೊಳ್ತಾರಾ? ತನ್ನ ಸದಾಚಾರಿ, ಅಲೋಲುಪ ಮತ್ತು ಸದಾ ಧರ್ಮದ ಆಚರಣೆ ಮಾಡುವಂತಹ ಸೋದರರ ಜೊತೆ, ಅಂದರೆ ಅವರೆಲ್ಲ ನಿನ್ನ ಚಿಕ್ಕಪ್ಪನ ಮಕ್ಕಳು, ಅಂದರೆ ಸ್ವಂತ ಅಣ್ಣ ತಮ್ಮಂದ್ರವರು, ಅವ್ರ ಜೊತೆ ಯಾರಾದರೂ ಈ ರೀತಿ ನಡ್ಕೊಳ್ತಾರಾ? ಯಾವ ಮನುಷ್ಯ ತಾನೇ ಈ ರೀತಿ ದುರ್ವ್ಯವಹಾರ ಮಾಡ್ತಾನೆ? ಆ ಸಮಯದಲ್ಲಿ ಕರ್ಣ, ದುಶ್ಯಾಸನ ಮತ್ತು ನೀನು ಕ್ರೂರ ಮತ್ತು ನೀಚ ಪುರುಷರು ನಡ್ಕೊಳ್ತಾರಲ್ಲ, ಆ ರೀತಿ ನೀವು ನಡ್ಕೊಂಡಿದ್ದೀರಾ. ಆಮೇಲೆ ಕೆಟ್ಟ ಕೆಟ್ಟ ಮಾತುಗಳು, ಯಾರು ನೀಚರಾಗಿರ್ತಾರೋ, ಕ್ರೂರಿಗಳಾಗಿರ್ತಾರೋ ಅವರು ಯಾವ ರೀತಿ ಮಾತಾಡ್ತಾರೆ ನೋಡಿ, ಕಟು ಶಬ್ದಗಳು, ಆ ರೀತಿಯ ಮಾತುಗಳನ್ನು ನೀನು ಕೂಡ ಆಡಿದ್ಯಾ. ನೀನು ವಾರಣಾವತದಲ್ಲಿ ಬಾಲಕರಾದಂತಹ ಪಾಂಡವರನ್ನೂ ಕೂಡ ಅವರ ತಾಯಿಯ ಸಹಿತ ಸುಟ್ಟು ಹಾಕಬೇಕು ಅಂತ ದೊಡ್ಡ ಪ್ರಯತ್ನನೇ ಮಾಡಿದ್ದೆ. ಆ ಸಮಯದಲ್ಲೂ ಕೂಡ ಪಾಂಡವರು ಬಹಳಷ್ಟು ಸಮಯ ತಮ್ಮ ತಾಯಿಯ ಜೊತೆ ಎಲ್ಲೋ ಒಂದು ಕಡೆ ಬಚ್ಚಿಟ್ಕೊಂಡು ಏಕಚಕ್ರ ನಗರದಲ್ಲೇ ಇತ್ಕೊಂಡು ಕಾಲ ಕಳಿಬೇಕಾದಂತಹ ಪರಿಸ್ಥಿತಿ ಕೂಡ ಬಂತು ಅವರಿಗೆ. ಅದೆಲ್ಲ ಆಗಿದ್ದು ನಿನ್ನಿಂದಾನೇ. ಇಷ್ಟೇ ಅಲ್ಲದೆ ವಿಷವನ್ನು ಕೊಟ್ಟು ನೀನು ಬೇರೆ ಬೇರೆ ಉಪಾಯಗಳನ್ನು ಮಾಡಿ ಪಾಂಡವರನ್ನು ಕೊಲ್ಲಬೇಕು ಅನ್ನುವಂತಹ ಪ್ರಯತ್ನವನ್ನು ಮಾಡ್ತಾನೆ ಇದೆಯಾ, ಈಗಲೂ ಮಾಡ್ತಾನೆ ಇದೆಯಾ ನೀನು. ಆದರೆ ನಿನ್ನ ಯಾವುದಾದ್ರೂ ಒಂದು ಯೋಜನೆ ಆದರೂ ಸಫಲ ಆಯಿತಾ?
ಇಲ್ಲ. ಈ ರೀತಿ ಪಾಂಡವರ ಬಗ್ಗೆ ಸದಾ ನಿನ್ನ ಈ ಒಂದು ಕೆಟ್ಟ ಬುದ್ಧಿ ಮತ್ತೆ ಕಪಟದಿಂದ ತುಂಬಿರುವಂತಹ ಒಂದು ನಡ್ಕೊಳ್ಳೋ ರೀತಿ ಇದೆಯಲ್ಲ, ಈ ರೀತಿನೇ ನೀನು ನಡ್ಕೊಳ್ತಾ ಇದೀಯಾ. ಹೀಗಿದ್ಮೇಲೆ ಇದನ್ನೂ ನೀನು ಕೇಳು, ನಾನು ಹೇಳ್ತೀನಿ. ಏನು ಅಂತಂದ್ರೆ, ಮಹಾತ್ಮ ಪಾಂಡವರ ಬಗ್ಗೆ ನನ್ನ ಅಪರಾಧ ಏನೂ ಇಲ್ಲ ಅಂತ ನೀನೇನಾದರೂ ಪಾಂಡವರಿಗೆ ಅವರ ಒಂದು ಪೈತೃಕ ಭಾಗ ಅಂದ್ರೆ ಅವರ ಹಿರಿಯರ ಒಂದು ಭಾಗವನ್ನ ಕೊಡ್ಲಿಲ್ಲ ಅಂತಂದ್ರೆ, ಪಾಪಾತ್ಮನೆ ನೆನಪಲ್ಲಿಟ್ಕೋ, ನೀನು ಐಶ್ವರ್ಯದಿಂದ ಭ್ರಷ್ಟನಾಗಿ ಮತ್ತು ಅವರ ಕೈಯಿಂದಾನೇ ಸತ್ತು ಅದನ್ನ ಕೊಡಬೇಕಾಗುತ್ತೆ. ಅಂದ್ರೆ ಅವರ ಪಾರಂಪರಿಕವಾಗಿ ಬಂದಿರುವಂಥ ಹಿರಿಯರ ಒಂದು ಭಾಗ ಅದು. ನಿನಗೆ ಹೇಗೆ ಅದು ಸಿಗಬೇಕು, ಅವ್ರಿಗೂ ಸಿಗಬೇಕಲ್ವಾ. ಅದನ್ನೇನಾದರೂ ನೀನು ಕೊಡಲಿಲ್ಲ ಅಂತಂದರೆ ನಿನ್ನ ಪ್ರಾಣವನ್ನೇ ಕೊಟ್ಟು ಅದನ್ನು ವಾಪಸ್ ನೀನು ಕೊಡಬೇಕಾಗತ್ತೆ ಅವ್ರಿಗೆ ರಾಜ್ಯವನ್ನು. ನೀನು ಕೆಟ್ಟ ಪುರುಷರ ಹಾಗೆ ಪಾಂಡವರ ಜೊತೆ ಅನೇಕ ಮಾಡಬಾರದ ಕೆಲಸಗಳನ್ನು ಮಾಡಿಬಿಟ್ಟಿದೀಯಾ. ಇವತ್ತಿಗೂ ಕೂಡ ನಿನ್ನ ವಿರುದ್ಧ ನಡವಳಿಕೆಯೇ ಕಾಣಿಸ್ತಾ ಇದೆ. ಅಂದರೆ ನೀನು ಒಳ್ಳೆ ರೀತಿ ಯಾವತ್ತೂ ನಡ್ಕೊಂಡಿಲ್ಲ, ನೀನು ವಿರುದ್ಧವಾಗೇ ನಡ್ಕೊಂಡಿದೀಯಾ. ನಿನ್ನ ತಾಯಿ, ತಂದೆ, ಪಿತಾಮಹರು ಮತ್ತು ಆಚಾರ್ಯ ವಿದುರರು ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ ನೀನು ಸಂಧಿಯನ್ನು ಮಾಡ್ಕೋ ಅಂತ. ಆದರೂ ಕೂಡ ನೀನು ಸಂಧಿಯನ್ನು ಮಾಡ್ಕೊಳ್ಳೋದಕ್ಕೆ ತಯಾರಾಗಿಲ್ಲ. ನಿನ್ನ ಈ ಹಿತೈಷಿಗಳ ಮಾತುಗಳನ್ನು ಒಪ್ಕೊಳ್ಳದೆ ನೀನು ಯಾವತ್ತಿಗೂ ಕೂಡ ಸುಖವನ್ನು ಪಡ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ನೀನು ಯಾವ ಕೆಲಸವನ್ನು ಮಾಡಬೇಕು ಅಂತಿದೆಯೋ ಅಧರ್ಮ ಮತ್ತು ಅಪಯಶಸ್ಸಿಗೆ ಅದು ಕಾರಣವಾಗುತ್ತೆ. ನೀನು ಅನ್ಕೊಂಡಿದ್ಯಲ್ಲ ಆ ರೀತಿ ಏನಾದರೂ ನೀನು ಮಾಡಿದ್ರೆ ಅದು ನಿನ್ನ ಕೈಯಿಂದ ಅಧರ್ಮ ಮಾಡ್ದಂಗೆ ಲೆಕ್ಕ. ಆಮೇಲೆ ನಿನ್ನ ಯಶಸ್ಸಿದೆಯಲ್ಲ ಅದು ಅಪಯಶಸ್ಸಾಗೋದಂತೂ ಖಂಡಿತ. ಅಂದರೆ ನಿನಗಿರುವಂಥ ಒಂದು ಒಳ್ಳೆಯ ಹೆಸರಿದೆಯಲ್ಲ ಅದು ಹೊರಟೋಗುತ್ತೆ, ನಿನಗೆ ಕೆಟ್ಟ ಹೆಸರು ಬರುತ್ತೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.